ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಸುಮಾರು ಕೌನ್ಸಿಲಿಂಗಿಗೆ ಮತ್ತು ಆನ್ಲೈನ್ ಅಪ್ಲಿಕೇಶನ್ಗೆ ಸಂಬಂಧಿಸಿದಂತಹ BEd ಏನೊಂದು ಈಗ 2020-26 ಸಾಲಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಸ್ಟಡಿ ಮಾಡಲಿಕ್ಕೆ ನಿಮಗೆ. ಅದರ ಬಗ್ಗೆ ಸುಮಾರು ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಅದರ ಜೊತೆಗೆ ನಮ್ಮ ಚಾನಲಲ್ಲಿ ನಾನು ಕಾಮೆಂಟ್ಸ್ ಬಾಕ್ಸನ್ನು ಮುಕ್ತವಾಗಿ ಇಟ್ಟಿರೋದರಿಂದ ನೀವು ಪ್ರತಿದಿನ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ಅದನ್ನು ನೀವು ಶೇರ್ ಕೂಡ ಮಾಡಿರ್ತೀರಾ ನನ್ನ ಬಿಡುವಿನ ವೇಳೆಯಲ್ಲಿ. ಆ್ಯಕ್ಚುಲಿ ನಾನು ಮಾರ್ನಿಂಗಿಂದ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಯಾವುದೇ ಥರಂಥ ರಿಪ್ಲೈನ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಇವಾಗ ನಿಮ್ಮ ಕಾಮೆಂಟ್ಗಳು ಹಾಕಿದ್ದೀರಿ, ಅವುಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಭ್ಯರ್ಥಿಗಳೇ, ಯಾರೆಲ್ಲ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ನಮ್ಮ ಚಿಕ್ಕದಂಥ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಏನಪ್ಪ ನಿಮ್ಮಲ್ಲಿ ಕೂಡ ಡೌಟ್ ಇದ್ದರೆ ಮುಕ್ತವಾಗಿ ಕಾಮೆಂಟ್ಸ್ ಬಾಕ್ಸಲ್ಲಿ ಮೆಸೇಜನ್ನು ಹಾಕಿರಿ. ಫ್ರೀ ಇದ್ದಾಗ ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ. ಅದರ ಜೊತೆಗೆ ಲೈವಲ್ಲಿ ಬಂದಿರ್ತೇನೆ. ಓಕೆ, ಪ್ರತಿ ಸಂಜೆ 8:30 ಒಳಗಡೆ ನಾನು ಲೈವಲ್ಲಿ ಬಂದಿರ್ತೇನೆ. ಸ್ವಲ್ಪ ನಿಮಗೆ ನೋಟಿಫಿಕೇಷನ್ದು ಬಂದರೆ ನೀವು ಲೈವಲ್ಲಿ ಕೂಡ ಜಾಯ್ನ್ ಆಗಿ ಮಾಹಿತಿನ ಕೇಳ್ಬೋದು. ಹಾಗಾದರೆ ನಾನೀಗ ತಡ ಮಾಡದೆ ನಿಮ್ಮ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬಿಕಾಸ್ ಆಫ್ ನೋಡಿ ಅಭ್ಯರ್ಥಿಗಳೇ, ನಾನು ಇಲ್ಲಿ ನನ್ನ ವೈಯಕ್ತಿಕವಾದಂಥ ಏನು ಮಾಹಿತಿಗಳನ್ನು ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ನಮ್ಮ ಚಾನಲ್ ಈ ವರ್ಷ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಅಂಥೇಳಿ ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು. ಬಿಟ್ಟರೆ ಆಲ್ರೆಡಿ ಏನು ಅಪ್ಡೇಟ್ ಮಾಡಬೇಕಂತ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾಯಿದ್ದೀನಿ ನಾನು. ಅದರ ಜೊತೆಗೆ ಎಕ್ಸ್ಟ್ರಾ ಏನಪ್ಪ ಅಂದರೆ ನಿಮ್ಮ ಕಾಮೆಂಟ್ಗಳನ್ನು ಓದೋದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೇನೆ. ನೋಡಿ, ನಮ್ಮ ಒಂದು ಸಬ್ಸ್ಕ್ರೈಬ್ ಅಭ್ಯರ್ಥಿಯಲ್ಲಿ ಮೆಸೇಜ್ ಹಾಕಿರುವಂಥದ್ದು, ಸರ್ SC ಮಾದಿಗ ಇದ್ದವರಿಗೆ A ಹಾಕಬೇಕಾ B ಹಾಕಬೇಕಂತ ಕೇಳ್ತಾ ಇದ್ದೀರಿ. ನೋಡಿ ಅಭ್ಯರ್ಥಿಗಳೇ, ನನಗೆ ಈ ವರ್ಷ ಈಗ ಒಂದು ರೀಸೆಂಟಾಗಿ ಗೈಡ್ಲೈನ್ಸ್ ಬಂತು. SC ದವರಿಗೆ ಕ್ಯಾಟಗರಿ A B C ಅಂತ ಮಾಡಿದ್ದಾರೆ. ಅದರ ಬಗ್ಗೆ ನೀವು ಎದರಲ್ಲಿ ಬರ್ತೀರ ಅನ್ನೋದನ್ನು ನಿಮ್ಮಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಹೋಗಿ ಕೇಳ್ಕೊಬೇಕಾಗತ್ತಾ, ಅಥವಾ ನಿಮ್ಮ SC ಸಂಘಟನೆಯವರ ಹತ್ರ ಕೇಳಿದ್ರು ಕೂಡ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಬಟ್ ಇದರ ಬಗ್ಗೆ ನನಗೆ ನೀವು ಯಾವ ಒಂದು ಎದಲ್ಲಿ ಬರ್ತೀರೋ, B ದಲ್ಲಿ ಬರ್ತೀರೋ ಅಥವಾ C ದಲ್ಲಿ ಬರ್ತೀರೋ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ನಿಮ್ಗೆ ಮಾಹಿತಿ ಬೇಕೇ ಬೇಕು ಅಂತಂದರೆ ಈ SC ಮಾದಿಗ ಸಂಘದವ್ರ ಹತ್ರ ಕೇಳಿದ್ರು ಮಾಹಿತಿ ಕೊಡ್ತಾರೆ. ಇಲ್ಲಪ್ಪ ಅಂದರೆ ತಹಸೀಲ್ದಾರ್ ಆಫೀಸಲ್ಲಿ ಕೂಡ ನಿಮಗೆ ಮಾಹಿತಿನ ಕೊಡ್ತಾರೆ. ಅದನ್ನು ನೋಡಿ ಹಾಕಿ. ವೆರಿಫಿಕೇಷನ್ ಹೇಗಿರುತ್ತೆ ಸರ್, ಅದರ ಬಗ್ಗೆ ಹೇಳಿ. ನೋಡಿ, ಸೋಮವಾರ ದಿನ ನಾನು ನಮ್ಮ ನೂಡಲ್ ಸೆಂಟರ್ಗೆ ವಿಸಿಟ್ ಮಾಡ್ತಾಯಿದ್ದೀನಿ. ಓಕೆ, ಹೋಗಿ ಆ್ಯಕ್ಚುಲಿ ಹೋದ ವರ್ಷದ ಲೆಕ್ಕಾಚಾರದಂತೆ ಹೇಳೋದಾದರೆ ನಿಮ್ಗಳಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಮಾರ್ನಿಂಗ್ ಏನೊಂದು ಅನಗ್ಸರಿಯನ್ನು ಫಿಲ್ ಮಾಡ್ಕೊತೀರಾ, ಎಲ್ಲ ಡಾಕ್ಯುಮೆಂಟ್ ಒರಿಜಿನಲು 2 ಸೆಟ್ ಜೆರಾಕ್ಸ್ಗಳನ್ನು ತೊಗೊತೀರಾ, ಹೋಗಿ ಲೈನ್ ಹಚ್ಕೊಂಡು ನಿಂತಿರ್ತಾರೆ ಡೈಟಲ್ಲಿ. ನಿಮಗೆ ಹಂತ ಒಬ್ಬೊಬ್ಬರು ಕರೀತಾರೆ. ಅಲ್ಲಿ ಅವ್ರ ಹತ್ರ ಮುಂದೆ ಕಂಪ್ಯೂಟರ್ ಇರುತ್ತೆ ಒಂದು, ಆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿರ್ತಾರೆ ಅವರು. ನಿಮ್ಮ ಹತ್ರ ಡಾಕ್ಯುಮೆಂಟ್ಗಳನ್ನು ಇಸ್ಕೊತಾರೆ. ಎಲ್ಲ ನೀವು ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟು ಮತ್ತು ನಿಮ್ಮ ಹತ್ರ ಇರುವಂಥ ಒರಿಜಿನಲ್ ಡಾಕ್ಯುಮೆಂಟ್ ಮ್ಯಾಚ್ ಆಗಿದ್ದರೆ, ಎಲ್ಲ ಕರೆಕ್ಟ್ ಇದ್ದರೆ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಅವರೊಂದು ಸ್ಲಿಪ್ಪನ್ನು ಕೊಡ್ತಾರೆ ನಿಮಗೆ. ಓಕೆ, ಒಂದು ಸೆಟ್ ಜೆರಾಕ್ಸ್ ಇಟ್ಕೊಂಡು ಒಂದು ಸ್ಲಿಪ್ಪನ್ನು ನಿಮ್ಮ ಕೈಯಲ್ಲಿ ಕೊಡ್ತಾರೆ. ಅದು ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟೇ ಇರೋದು, ಹೌದಾ. ಒಂದು ಆಲ್ರೆಡಿ ನೀವು ಅನಗ್ಸರಿ ಫಿಲ್ ಮಾಡ್ಕೊಂಡು ಹೋಗಬೇಕು. ಜೊತೆಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟು ಒಂದು 2 ಸೆಟ್ ಜೆರಾಕ್ಸ್ ತೊಗೊಂಡು ಹೋಗಿರಿ. ಅವರು ಏನು ಮಾಡ್ತಾರೆ, ಎಲ್ಲ ಡಾಕ್ಯುಮೆಂಟ್ ಆನ್ಲೈನಲ್ಲಿ ನೀವು ಅಪ್ಲೋಡ್ ಮಾಡಿರುವಂಥ ಎಲ್ಲ ಕರೆಕ್ಟ್ ಇದ್ದರೆ, ಪೇಮೆಂಟ್ ಎಲ್ಲ ಕರೆಕ್ಟ್ ಇದ್ದರೆ ನಿಮ್ಮ ಒಂದು ಸ್ಲಿಪ್ ಕೊಟ್ಟು ಕಳಿಸಿಬಿಡ್ತಾರೆ. ಇಷ್ಟೇ ಸಿಂಪಲ್ಲಾಗಿ ಒಂದು ಪ್ರೊಸೀಜರ್ ಮಾಡ್ತಾರೆ. ಸರ್, ನಾನು ಫೈನಲ್ ಸೆಮ್ಮಿಲ್ ಕನ್ನಡ ಓದ್ತಿದ್ದೀನಿ, ನೆಟ್ ಕ್ಲಿಯರ್ ಆಗಿದೆ, ಈಗ ಅಪ್ಲಿಕೇಶನ್ ಹಾಕ್ಬೋದಾ? ಸೊ ಇದು ಅತಿಥಿ ಉಪನ್ಯಾಸರ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ಇದು. ನೋಡಿ, ನೀವು ಈಗ ಫೈನಲ್ ಇಯರ್ದಲ್ಲಿ ಓದ್ತಾ ಇದ್ದರೆ ಇದು ಹುದ್ದೆಗಳನ್ನು ಕರೆದಿರುವಂಥದ್ದು, ಜಾಬ್ ಕರೆದಿರುವಂಥದ್ದು. ಇಲ್ಲಿ ನೀವು ನೆಟ್ ಕ್ಲಿಯರ್ ಆಗಿದೆ ನಿಜ, ಆದರೆ ಫೈನಲ್ ಸಮ್ಮಲ್ಲಿ ಓದ್ತಾ ಇದ್ದೀರಿ ಅಂದಮೇಲೆ ಇದು ನಿಮಗೆ ಬರೋದಿಲ್ಲ. ನಾನು ಅಪ್ಲಿಕೇಶನ್ ಹಾಕುವಾಗ ಸ್ಪೆಷಲ್ ಗ್ರೂಪ್ ಸ್ಕ್ಯಾನ್ದಲ್ಲಿ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತಾ ಸರ್, ಪ್ರಾಬ್ಲಮ್ ಆಗುತ್ತಾ? ನೋಡಿ, ಆಗೋದಿಲ್ಲ, ರಿಜೆಕ್ಟ್ ಆಗೋದಿಲ್ಲ, ಪ್ರಾಬ್ಲಮ್ ಆಗೋದಿಲ್ಲ. ಏನಾಗುತ್ತೆ ಅಂತಂದರೆ ನಿಮ್ಗೆ ಈಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಿ, ಈಗ ಸೋಮವಾರ ದಿನ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಿ ಅಲ್ಲಿ ಹೋದಾಗ ಅವ್ರು ಮುಂದೆ ಹೇಳಿದರೆ ಅವ್ರು ಅದನ್ನು ರೀಕರೆಕ್ಟ್ ಮಾಡ್ಕೊತಾರೆ. ಓಕೆ, ಯಾಕಂದರೆ ಆ್ಯಕ್ಚುಲಿ ನೀವು ಸ್ಪೆಷಲ್ ಒಳಗಡೆ ಬರೋದಿಲ್ಲ, ಸ್ಪೆಷಲ್ ಗ್ರೂಪಲ್ಲಿ ಬರೋದಿಲ್ಲ. ಆದರೂ ನೀವು ತಪ್ಪಾಗಿ ಏನು ಮಾಡಿಬಿಟ್ಟಿದ್ದೀರಪ್ಪ ಅಂದರೆ ಮಾಹಿತಿ ಹಾಕಿಬಿಟ್ಟಿದ್ದೀರಿ, ಅದು ಎಕ್ಸ್ಟ್ರಾ ಹಾಕಿದ್ದೀರಿ ನೀವು. ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗ ಹೇಳಬೇಕಾಗುತ್ತೆ, ಸರ್ ನೋಡಿ ನಾನು ಬೈ ಮಿಸ್ಟೇಕಾಗಿ ಈ ಒಂದು ಅಪ್ಡೇಟನ್ನು ಮಾಡಿಬಿಟ್ಟಿದ್ದೀನಿ ಅಂತಂದರೆ ಅವ್ರೇನು ಮಾಡ್ತಾರೆ, ಅದನ್ನು ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಏನು ಕರೆಕ್ಟ್ ಇದ್ದಾವೆ, ಹಾರ್ಡ್ ಕಾಪಿಗಳು ಏನು ಕರೆಕ್ಟ್ ಇದಾವೆ ಅದು ನೋಡಿಕೊಂಡು ನಿಮ್ಗೇನು ಮೀಸಲಾತಿ ಕೊಡಬೇಕು ಅದನ್ನು ಅವ್ರು ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ಅಷ್ಟೇ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಒಂದು ಸ್ಲಿಪ್ಪನ್ನು ಕೊಡ್ತಾರೆ. ಇಲ್ಲಿ ರಿಜೆಕ್ಟ್ ಅಂತ ನಿಮ್ಗೆ ಮಾಡೋದಿಲ್ಲ, ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಪೇಮೆಂಟನ್ನು ಮಾಡಿದರೆ ಸಾಕು. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಹೋಗ್ತಿರಲ್ಲ, ಈಗ 7 ದಿನಗಳ ಒಳಗಾಗಿ ಹೋಗಬೇಕು. ಸೋಮವಾರ ದಿನ ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೋದರೆ ಅವರಿಗೆ ಹೇಳಿ ಈ ರೀತಿ ನಾನು ಮಿಸ್ ಆಗಿ ಒಂದು ಸ್ಪೆಷಲ್ ಗ್ರೂಪಲ್ಲಿ ಹಾಕಿಬಿಟ್ಟಿದ್ದೀನಿ ಕನ್ನಡ ಮೀಡಿಯಮ್ನ ಅಂಥೇಳಿ, ಅವರು ಏನು ರಿಜೆಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಸರ್, ನನ್ನ ಸ್ಟಡಿ ಸರ್ಟಿಫಿಕೇಟಲ್ಲಿ ಪ್ರಿನ್ಸಿಪಾಲ್ ವೈಟ್ನರ್ ಯೂಸ್ ಮಾಡಿದ್ದಾರೆ, ರಿಜೆಕ್ಟ್ ಆಗುತ್ತಾ? ಇನ್ನೊಮ್ಮೆ ಬರ್ಸಲ್ಲ? ನೋಡಿ, ಪ್ರಿನ್ಸಿಪಾಲ್ ಅವರು ವೈಟ್ನರ್ ಹಚ್ಚಿದ ಜಾಗದಲ್ಲಿ ಏನಾದರೂ ಸಹಿ ಮಾಡಿದರೆ ತೊಂದರೆ ಇಲ್ಲ, ಸಹಿ ಮಾಡಿದ ತೊಂದರೆ ಇಲ್ಲ. ಬಟ್ ಆ್ಯಕ್ಚುಲಿ BU ಸಹಿ ಆಗಿದ್ದರೆ ಕನ್ಫರ್ಮ್. ಏನಪ್ಪ ಅಂದರೆ ಪ್ರಿನ್ಸಿಪಾಲ್ ಸಹಿ ಮಾಡಿ BUದವರು ಕೂಡ ಸಹಿ ಮಾಡಿದರೆ ಏನು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ BUದವರು ಸಹಿ ಮಾಡಿಬಿಟ್ಟಿರ್ತಾರೆ.
ಹೌದಾ? ಹೀಗಾಗಿ ನೀವು ವರಿ ಅಬೌಟ್. ಬಟ್ ಇಲ್ಲ ಬಿ ಯುದವರು ಸಹಿ ಮಾಡ್ತಾ ಇಲ್ಲ, ಯಾಕಂದರೆ ವೈಟ್ನರ್ ಹಚ್ಕೊಂಡು ಬಂದಿದೆಯಪ್ಪ ಅಂತಂದರೆ ಬೇಕಾದ್ರೆ ಇನ್ನೊಂದು ಸಲ ನೀವು ಏನು ಮಾಡಿಬಿಡಿ, ಪ್ರಿನ್ಸಿಪಲ್ ಹತ್ರ ಸ್ಟಡಿ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ರಿ. ಸರ್ ನಿನ್ನೆ SBI ಬ್ಯಾಂಕಲ್ಲಿ ಫೀಸ್ ಪೇಮೆಂಟ್ ಮಾಡಿದ್ದೀನಿ, ಬಟ್ ಪ್ರಿಂಟ್ ಬಂದಿಲ್ಲ. ನೋಡಿರಿ, ಯಾಕೆ ಪ್ರಿಂಟ್ ಬಂದಿಲ್ಲ? ಸ್ಕ್ರೀನ್ಶಾಟ್ ಆದರೂ ಇರಬೇಕು ನಿಮ್ಮ ಹತ್ರ, ಏನಾದರೂ ಒಂದು ಪ್ರೂಫ್ ಇರಬೇಕು. ಬಟ್ ನೀವೇನು ಮಾಡಿಪ್ಪ ಅಂದರೆ ಪ್ರೂಫ್ ಇದ್ದರೆ ಪೇಮೆಂಟ್ ಕ್ಲಿಯರ್ ಆಗಿರುತ್ತೆ. ಅಪ್ಲಿಕೇಶನ್ ಫಾರ್ಮಲ್ಲಿ ಕೂಡ ನಿಮಗೆ ಪೇಮೆಂಟ್ ಕ್ಲಿಯರ್ ಆದರೆ ಮಾತ್ರ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಹೀಗಾಗಿ ನಿಮಗೆ ಅದು 2 ದಿನ 3 ದಿನ ವೇಟ್ ಮಾಡಿ, ಪೇಮೆಂಟ್ ಕ್ಲಿಯರ್ ಅಂತ ಬಂದಿದ್ದರೆ ಪ್ರಿಂಟ್ ತಕ್ಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೋದು. ಸರ್ ಕೆಟಗರಿ ಯಾವುದು ಅಂತ ABC ಇದರಲ್ಲಿ ನಮ್ಮ ಕಾಸ್ಟ್ ಯಾವುದು ಅದಕ್ಕೆ ಬರುತ್ತೆ ಅಂತ ಎಲ್ಲಿ ಹೇಗೆ ನೋಡಬೇಕು ಅಂತ ನೋಡಿ, ದಯವಿಟ್ಟು ತಿಳಿಸಿ, ಮಾಹಿತಿ ಕೊಡಿ ಅಂತ ಹೇಳಿದರೆ. ನೋಡಿರಿ, ನೀವು ABCಯಲ್ಲಿ SC ಕೆಟಗರಿ ಬಗ್ಗೆ ಕೇಳ್ತಾ ಇದ್ದೀರಿ. ನೀವು SC ಕೆಟಗರಿಗಳಿಗೆ ನೀವು ABCಯಲ್ಲಿ ಬರ್ತೀರಾ ಅಂತ ಹೇಳಂದರೆ ನೀವು ಏನು ಮಾಡಬೇಕು ಅಂದರೆ ತಹಸೀಲ್ದಾರ್ ಆಫೀಸಿಗೆ ಹೋಗಬೇಕಾಗತ್ತೆ. ತಹಸೀಲ್ದಾರ್ ಆಫೀಸಿಗೆ ಹೋಗಿ ನೀವು ಡಾಕ್ಯುಮೆಂಟ್ ಅಲ್ಲಿ ನೀವು ಕೇಳಿದರೆ ನೀವು ಯಾವ ಕೆಟಗರಿಯಲ್ಲಿ ಬರ್ತೀರಿ ಅಂದರೆ ನಿಮ್ಮ ನಿಮ್ಮ ಸ್ಪೆಷಲ್ ಕೆಟಗರಿ ಇದ್ದೀರಿ ಅದನ್ನು ಹೇಳಿದರೆ ಅವ್ರು ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ ನೀವು ಎದಲ್ಲಿ ಬರ್ತೀರೋ, Bದಲ್ಲಿ ಬರ್ತೀರೋ, Cದಲ್ಲಿ ಬರ್ತೀರೋ ಅಂತ ಹೇಳ್ತಾರೆ. ಅಥವಾ ನಿಮ್ಮ ಸಂಘದವರು, ನಿಮ್ಮ SC ST ಸಂಘದವ್ರ ಹತ್ರ ನಿಮ್ಮ ಈ ಏರಿಯಾದಲ್ಲಿ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಒಂದು ಲಿಸ್ಟ್ ಬಂದಿರುತ್ತೆ ಸರ್ಕಾರದಿಂದ. ಈಗ ಹೊಸದಾಗಿ ಒಂದು ಲಿಸ್ಟನ್ನು ಕೊಡ್ತಾ ಇದ್ದಾರೆ, ಯಾವ ಕಾಸ್ಟ್ನವರು, ಕೆಟಗರಿಯವರು, ಸ್ಪೆಷಲ್ ಜಾತಿಯವರು ಎದರಲ್ಲಿ ಬರ್ತಾರೆ ಅಂಥೇಳಿ ಕೊಡ್ತಾ ಇದ್ದಾರೆ. ಅದು ನಿಮ್ಮ ಹತ್ರ ಇದ್ದರೆ ನೀವು ABCನ ಸೆಲೆಕ್ಟ್ ಮಾಡ್ಕೋಬೋದು. ಅದನ್ನು ನಿಮ್ಮ ಯಾರಾದರೂ SC ST ಸಂಘದವ್ರ ಹತ್ರ ಇಸ್ಕೋಬೋದು. ಅದನ್ನು ನೋಡಿಕೊಂಡು ನೀವು ಆಯ್ಕೆ ಮಾಡ್ಕೊಳ್ರಿ. ಯಾಕಂದರೆ ಇಲ್ಲಿ ನನಗೂ ಕೂಡ ಗೊತ್ತಿಲ್ಲ, ಅದು ನನ್ನ ಹತ್ರ PDF ಕೂಡ ಇಲ್ಲ. SCದಲ್ಲಿ ಯಾವೆಲ್ಲ ಕಾಸ್ಟ್ಗಳು ಬರ್ತಾವೆ ಅಂಥೇಳಿ, ಯಾವ ಗ್ರೂಪ್ ಕೆಟಗರಿ ಮಾಡಿದಾರೆ ಅಂತ ನನ್ನ ಹತ್ರ ಇಲ್ಲ. ಹೀಗಾಗಿ ನಿಮಗೆ ನೀವು ತಹಸೀಲ್ದಾರ್ ಆಫೀಸಿನ ತೊಗೋರಿ, ಇಲ್ಲಾಂದರೆ ಸಂಘದ ವತಿಯಿಂದ ಕಲೆಕ್ಟ್ ಮಾಡ್ಕೊಳ್ರಿ.